ನಮಸ್ಕಾರ ಡ್ರೈವರ್ ಬಾಸ್ಗಳಿಗೆ ಹಾಗೂ ಸಾರಥಿಗಳಿಗೆ ಎಲ್ಲ ಡ್ರೈವರ್ಸ್ಗಳಿಗೆ ಒಂದು ಇಂಪಾರ್ಟೆಂಟ್ ಟಿಪ್ಸ್ನ ಹೇಳ್ಕೊಡ್ತೀನಿ. ಈ ಟಿಪ್ಸ್ನ ನೀವು ಕಲ್ತಿದ್ದೆ ಆದರೆ ನಿಮಗೆ ಅಪಘಾತಗಳು ಆಗೋದೇ ಇಲ್ಲ. ABC ಗೊತ್ತಲ್ವಾ? ABCD ಎಲ್ಲ ಕಲ್ತಿರ್ತೀರಿ, ಬಟ್ ಈ ಡ್ರೈವಿಂಗ್ ಫೀಲ್ಡಲ್ಲಿ ABC ಎಕ್ಸಲೇಟರ್, ಬ್ರೇಕ್ ಮತ್ತು ಕ್ಲಚ್ ಇವೆಲ್ಲ ಲೈನ್ ಆಗಿ ಇರ್ತದೆ. ಫಸ್ಟ್ A ಬಂದುಬಿಟ್ಟು ಎಕ್ಸಲೇಟ್ರು ರೈಟ್ ಸೈಡಿಂದ, B ಬಂದು ಮಿಡ್ಲಲ್ಲಿ ಇರ್ತದೆ ಬ್ರೇಕು, C ಬಂದು ಕ್ಲಚ್ಚು. ಏನು ಮಾಡ್ತೀವಿ ನಾವೆಲ್ಲ ಸ್ಯಾಂಡಲ್ಸ್ ಹಾಕ್ಕೊಂಡು ಡ್ರೈವಿಂಗ್ ಮಾಡ್ತಾ ಇರ್ತೀವಿ. ಬಟ್ ಸ್ಯಾಂಡಲ್ಸ್ ಹಾಕ್ಕೋಬೇಕಾ ಹಾಕ್ಕೋಬಾರ್ದಾ ಅನ್ನೋದು ನೀವು ತಿಳ್ಕೊಳ್ರಿ ಈ ವಿಡಿಯೋದಲ್ಲಿ. ಸ್ಯಾಂಡಲ್ಸ್ ಹಾಕ್ಕೊಳ್ಳೋದ್ರಿಂದ ಅವು ಬೆಲ್ಟುಗಳು ಇರ್ತವೆ, ಆದ್ದರಿಂದ ನಿಮಗೆ ಕ್ಲಚ್ ಒತ್ತುವಾಗ ಚಪ್ಪಲಿ ಹಳೇದಾದ್ಮೇಲೆ ಸ್ಲಿಪ್ಪಾಗಿ ಕ್ಲಚ್ನೂ ಒತ್ತಲಾರ್ದಂಗೆ ಆಗುತ್ತೆ. ಕೆಲವು ಟೈಮ್ ಎಕ್ಸಲೇಟ್ರಿಂದ ವಾಪಸ್ ತಗೊಳ್ಳುವಾಗ ಬ್ರೇಕ್ ಆಗಬೇಕು ಸಡನ್ಲಿ ಅಂದಾಗ ಆ ಕಾಲು ನಿಮಗೆ ಬ್ರೇಕ್ಗೆ ತಾಗಿ ಸರಿಯಾಗಿ ಸಮಯದಲ್ಲಿ ತಗೊಳಕ್ಕೆ ಆಗಲಾರ್ದಂಗೆ ಆಗುತ್ತೆ. ಇನ್ನು ಕೆಲವ್ರು ಏನು ಮಾಡ್ತಾರೆ, ಚಪ್ಪಲಿನ ಬಿಚ್ಕೊಂಡು ಇಟ್ಬಿಟ್ಟು ಕಾಲು ಎಕ್ಸಲೇಟ್ರ್ ಮೇಲೆ, ಬ್ರೇಕ್ ಮೇಲೆ, ಕ್ಲಚ್ ಮೇಲೆ ಇಡ್ತಾ ಇರ್ತಾರೆ. ಅದು ಕೂಡ ಎಷ್ಟು ಮೋಸ ಅಂತಂದರೆ, ಡ್ರೈವಿಂಗ್ ಮಾಡ್ತಾ 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 ಚಪ್ಪಲಿಗಳು ಹೋಗಿ ಬ್ರೇಕ್ ಕೆಳಗಡೆ, ಎಕ್ಸಲೇಟ್ರ್ ಕೆಳಗಡೆ, ಕ್ಲಚ್ ಕೆಳಗಡೆ ಹೋಗಿ ಸೇರಿಕೊಳ್ತವೆ. ಆವಾಗ ನಾವು ಬ್ರೇಕ್ ಅಪ್ಲೈ ಮಾಡಿದಾಗ ಅದು ಫುಲ್ಲಾಗಿ ಕಂಟ್ರೋಲ್ ತಗೊಳಕ್ಕಾಗಲ್ಲ. ಆಫ್ ಬ್ರೇಕು ಇಲ್ವಾ, ಆಫ್ ಕ್ಲಚ್ಚು, ಆಫ್ ಎಕ್ಸಲೇಟ್ರು. ಈಗ ಸಡನ್ಲಿ ಮೂವ್ ಆಗಬೇಕು, ಯಾವುದೋ ಒಂದು ಅಪಘಾತ, ಅಪೋಸಿಟ್ ವೆಹಿಕಲ್ ಬರ್ತೈತಂದರೆ ಕೂಡ ನಾವು ಎಕ್ಸಲೇಟ್ರ್ ಕೊಡಬೇಕಾಗುತ್ತೆ. ಅಂಥ ಟೈಮಲ್ಲಿ ಎಕ್ಸಲೇಟ್ರ್ ಆಫ್ ಹೋದಾಗೆ ಫಾಸ್ಟ್ ಹೋಗೋಕ್ಕಾಗಲ್ಲ. ಆದ್ದರಿಂದ ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ನೀವು ಚಪ್ಪಲಿನ, ಸ್ಯಾಂಡಲ್ಸ್ನ, ಹಳೆ ಚಪ್ಪಲಿಗಳನ್ನು ಖುದ್ದಾಗಿ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ. ಮತ್ತು ಇನ್ನೂ ಏನಪ್ಪ ಅಂತಂದರೆ, ನೀವು ಹಾಕಲೇಬೇಕು ಕಾಲಿಗೆ ಏನಾದರೂ ಅಂತಂದರೆ ಶೂನ ಹಾಕಿ, ಶೂನ ಹಾಕ್ಕೊಂಡು ಡ್ರೈವಿಂಗ್ ಮಾಡಿ ಬೆಟರು. ಬಟ್ ಶೂನ ಮತ್ತೆ ಬಿಡೋದು ಮಾಡೋಕ್ಕೆ ಹೋಗ್ಬಿಡಿ. ಚಪ್ಪಲಿನ ಕೂಡ ಇರ್ತೈತೆ ಬಿಡು, ನಾನು ಬರೀ ಕಾಲಿಂದ ಓಡಿಸ್ತೀನಿ ಅಂತೇಳಿ ಬಿಡೋಕ್ಕೆ ಹೋಗ್ಬಿಡಿ. ನಮ್ಮಲ್ಲಿರ್ತಕ್ಕಂಥ ವಸ್ತುಗಳೇ ನಾವು ಎಷ್ಟೇ ಪರ್ಫೆಕ್ಟ್ ಇದ್ದರೂ ಅಪಘಾತ ಮಾಡ್ತವೆ. ಡ್ರೈವರ್ ಬಾಸ್ ಇನ್ನೊಂದು ನೆಕ್ಸ್ಟ್ ಏನು ತಪ್ಪು ಮಾಡ್ತೀವಿ ಅಂತಂದರೆ, ನೀರು ಕುಡಿದಂತಹ ವಾಟರ್ ಬಾಟಲ್, ಆ ವಾಟರ್ ಬಾಟಲ್ ಗಾಡಿ ಒಳಗಡೆ ಇಟ್ಕೊಳ್ಳೋದು. ಇಲ್ಲ ಹಿಂದಿನ ಸೀಟ್ನವ್ರು ಯಾರಾದರೂ ನೀರು ಕುಡಿದು ಅದನ್ನು ಖಾಲಿ ಬಾಟಲ್ ಇಟ್ಕೊಂಡಾಗ ಅದು ಬ್ರೇಕ್ ಕೆಳಗಡೆ ಸೇರಿಕೊಳ್ತು, ಲಾಂಗ್ ಜರ್ನಿನಲ್ಲಿ ಮುಂದುಗಡೆ ಬಂದುಬಿಡುತ್ತದೆ ಯಾವಾಗಾದರೂ. ಮತ್ತು ಎಕ್ಸಲೇಟರ್ ಕೆಳಗಡೆ ಸೇರಿಕೊಳ್ತು ಅಂದಾಗೆ ನಾವು ಮೂವ್ ಮಾಡಬೇಕಾಗಿರುತ್ತೆ. ಫಾಸ್ಟಾಗಿ ಯಾವುದೋ ಒಂದು ಗಾಡಿ ಅಡ್ಡ ಬರ್ತಾ ಇದ್ದಾಗೆ ಬ್ರೇಕ್ ಅಪ್ಲೈ ಮಾಡ್ತೀವಿ, ಅಪ್ಲೈ ಆಗಲ್ಲ. ಎಕ್ಸಲೇಟರ್ ಅಪ್ಲೈ ಮಾಡ್ತೀವಿ, ಅಪ್ಲೈ ಆಗಲ್ಲ. ಆದ್ದರಿಂದ ಗಾಡಿ ಅನ್ನೋದು ಡಸ್ಟ್ಬಿನ್ ಅಲ್ಲ. ನೀವು ಕುಡಿದಂಥ ವಾಟರ್ ಬಾಟಲ್ಗಳನ್ನು ನಿಮಗೆ ಬೇಕಿದ್ದರೆ ಡಿಕ್ಕಿನಲ್ಲಿ ಹಾಕ್ಕೊಳ್ಳಿ, ಇಲ್ಲ ಬೇಡವಾದರೆ ಡಸ್ಟ್ಬಿನ್ನು ಎಲ್ಲಿರುತ್ತೆ ಅಲ್ಲಿ ಬಿಸಾಕ್ಬಿಡಿ. ಇದು ಒಂದು ದೊಡ್ಡ ಮಿಸ್ಟೇಕು. ಮೊನ್ನೆ ಇತ್ತೀಚೆಗೆ ಒಂದು ಫ್ಯಾಮ್ಲಿ ಎಲ್ಲ ಡೆತ್ ಆಗಿದ್ದಾರೆ. ಬ್ರೇಕ್ ಅಪ್ಲೈ ಮಾಡೋಕ್ಕೆ ಹೋದಾಗೆ ವಾಟರ್ ಬಾಟ್ಲು ಸಿಕ್ಕೊಂಬಿಟ್ಟು ಆಫ್ ಬ್ರೇಕ್ ಅಪ್ಲೈ ಮಾಡಿದ್ರೂ ನಿಮಗೆ ವರ್ಕೌಟ್ ಆಗಲ್ಲ. ಯಾವುದೇ ಒಂದು ಬ್ರೇಕ್ ಆಗಲಿ, ಎಕ್ಸಲೇಟರ್ ಆಗಲಿ, ನಮಗೆ ಎಷ್ಟು ಬೇಕಿರುತ್ತೋ ಆ ಸನ್ನಿವೇಶಕ್ಕೆ ಅಷ್ಟಿದ್ದಾಗ ಮಾತ್ರ ನಮಗೆ ಅಪಘಾತದಿಂದ ಪಾರಾಗ್ತೀವಿ. ಸ್ವಲ್ಪ ಬ್ರೇಕ್ ಹಿಡಿತು, ಇಲ್ಲ ಸ್ವಲ್ಪ ಎಕ್ಸಲೇಟರ್ ಕೊಟ್ಟಿವಿ ಅಂತಂದರೆ ಯಾವುದೇ ಕಾರಣಕ್ಕೂ ನಾವು ಅಪಘಾತ ಸಂಭವಿಸಲೇಬೇಕು. ಇನ್ನೂ ಒಂದು ಏನು ಮಾಡ್ತೀವಿ ಬಾಸ್ ಮಿಸ್ಟೇಕ್ ಅಂತಂದರೆ, ಡ್ರೈವರ್ಗಳು ಅಲ್ಲಿ ಗೇರ್ ಹಾಕುವ ಜಾಗದ ಹಿಂದ್ಗಡೆ ಒಂದು ವಾಟರ್ ಬಾಟಲ್ಗಳನ್ನು ಇಟ್ಕೊಳ್ತೀವಿ. ಲೀಟರ್ ವಾಟರ್ ಬಾಟ್ಲು ಆ ಥರ ಇಟ್ಕೊಂಡಾಗೆ ಅದು ಗೇರ್ ಹಾಕುವಾಗ ಸಡನ್ಲಿ ಅಡ್ಡ ಬರುತ್ತೆ. ಸ್ಟ್ರೈಟಾಗಿದ್ದಾಗೆ ಅದು ಗೇರೇ ಬೀಳಲ್ಲ. ಅಂಥ ಟೈಮಲ್ಲಿ ಅಪ್ಪಲ್ಲಿರ್ತೀವಿ ಇಲ್ಲ ಡೌನಲ್ಲಿರ್ತೀವಿ, ಗೇರ್ ಹಾಕಬೇಕು, ಮೂವ್ ಆಗಲೇಬೇಕು ಗಾಡಿ ಅನ್ನೋ ಟೈಮಲ್ಲಿ ವಾಟರ್ ಬಾಟ್ಲ್ ಅಡ್ಡ ಬಂದು ನಮ್ಗೆ ಗೇರ್ ಹಾಕ್ಲಾರ್ದ ಸನ್ನಿವೇಶಕ್ಕೆ ಬಂದಾಗೆ, ಗಾಡಿ ಸ್ಪೀಡ್ ಕೂಡ ಕಡಿಮೆ ಇದ್ದಾಗೆ ಅಪಘಾತ ಸಂಭವಿಸುತ್ತೆ. ಆದ್ದರಿಂದ ಡ್ರೈವಿಂಗ್ ಮಾಡ್ತಕ್ಕಂಥ ಕ್ಯಾಬಿನ್ ಏನಿದೆಯಲ್ಲ, ವಸ್ತುಗಳು ಎಷ್ಟು ಕಡಿಮೆ ಇದ್ದರೆ ಅಷ್ಟು ಉತ್ತಮ. ಇನ್ನೊಂದು ಡ್ಯಾಶ್ ಬೋರ್ಡ್ ಮೇಲೆ ಕೂಡ ಕೆಲವೊಂದು ಬಿಸಿಲುಗಾಲಲ್ಲಿ ರಿಫ್ಲೆಕ್ಟ್ ಆಗ್ತವೆ ಅವು ಬಿಸಿಲಿಗೆ. ಆದ್ದರಿಂದ ಡ್ರೈವಿಂಗ್ ಕ್ಯಾಬಿನ್ ನಮ್ಮದು ಲಾರಿ ಇರ್ಬೋದು, ಬಸ್ ಇರ್ಬೋದು, ಕಾರ್ ಇರ್ಬೋದು, ಜೀಪ್ ಇರ್ಬೋದು, ಟಾಟಾ ಏಸ್ ಇರ್ಬೋದು, ಅಶೋಕ್ ಲೇಲ್ಯಾಂಡ್ ಇರ್ಬೋದು, ಡ್ರೈವಿಂಗ್ ಮಾಡ್ತಕ್ಕಂಥ ಕ್ಯಾಬಿನಲ್ಲಿ ಯಾವುದೇ ಒಂದು ವಸ್ತುಗಳ ಸಂಖ್ಯೆ ಕಡಿಮೆ ಇರಬೇಕು. ಇನ್ನೂ ಎಲ್ಲ ಹೇಳ್ತಾ ಹೋಗ್ತೀನಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಫಾಲೋ ಆಗಿಲ್ಲ, ಫಸ್ಟಿಗೆ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡ್ರೈವರ್ ಬಾಸ್. ಯಾಕಂತಂದರೆ ABC ಬಗ್ಗೆ ಇನ್ನೊಂದು ಸ್ಪೆಷಲ್ ವಿಡಿಯೋ ಬರ್ತಾ ಇದೆ. ಜೊತೆಗೆ ಇನ್ನೂ ಏನೇನೆಲ್ಲ ಮಿಸ್ಟೇಕ್ಸ್ ಮಾಡ್ತಾ ಇರ್ತೀವಿ ಅಂತಂದರೆ, ಈಗ ಬಿಸಿಲಿನ ತಾಪ ಹೆಚ್ಚಾಗಿರೋದ್ರಿಂದ ಗಾಡಿ ಕೆಳಗಡೆ ನಾವು ಏನು ನೋಡೋದೇ ಇಲ್ಲ. ಪಾಪ ಮೂಕ ಜೀವಿಗಳು ಗಾಡಿ ಕೆಳಗಡೆ ಬಂದು ಮಕ್ಕೊಂಡಿರ್ತವೆ. ನಾಯಿಗಳು, ಯಾವುದೇ ಒಂದು ಪ್ರಾಣಿಗಳು, ಆ ನಾಯಿಗಳನ್ನು ನಾವು ನೋಡೋದೇ ಇಲ್ಲ. ಡೈರೆಕ್ಟಾಗಿ ಅರ್ಜೆಂಟಲ್ಲಿ ಗಾಡಿ ಡೋರ್ ತೆಗಿತೀವಿ, ಸ್ಟಾರ್ಟ್ ಮಾಡ್ತೀವಿ. ಎಷ್ಟೋ ನಾಯಿಗಳು ಡೆತ್ ಆಗಿದ್ದಾವೆ ಆ ಥರ. ಇತ್ತೀಚೆಗೆ KSRTC ಬಸ್ಸುಗಳ ಹಿಂದೆ
ಪ್ರಾಣಿಗಳ ಮೇಲೆ ದಯೆ ಇರಲಿ ಅಂತ ಬರೆದಿದ್ದಾರೆ. ಯಾಕಂದರೆ ನಾವು ಅಟ್ಲೀಸ್ಟ್ ಮಾನವೀಯತೆಯಿಂದ ಬದುಕಬೇಕು. ಪ್ರಕೃತಿಗೆ ಎಲ್ಲರಿಗೂ ಜೀವಿಸುವ ಹಕ್ಕಿದೆ. ಹಂಗಂತೇಳಿ ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ನಡುವೆ ನಾವೇನು ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಆದ್ದರಿಂದ ಯಾವುದೇ ಒಂದು ಗಾಡಿ ಹತ್ತೋಕ್ಕಿಂತ ಮುಂಚೆ ಹಿಂದ್ಗಡೆ ಯಾರಿದ್ದಾರೆ, ಕೆಳಗಡೆ ಏನಿದೆ, ಯಾವ ಪ್ರಾಣಿಗಳಿದ್ದಾವೆ ಅಂತ ನೋಡ್ಕೊಂಡು ಹತ್ತಿ. ಬಿಸಿಲಿನ ತಾಪ ಹೆಚ್ಚಾಗಿದೆ, ಆದ್ದರಿಂದ ಪ್ರಾಣಿಗಳು ಬಂದು ಆಶ್ರಯ ಪಡ್ಕೊಂಡಿರ್ತವೆ ನೆರಳಿದೆ ಅಂಥೇಳಿ. ಯಾವುದೇ ಕಾರಣಕ್ಕೂ ಪ್ರಾಣಿಗಳಿಗೆ ಹಿಂಸೆ ಕೊಡಬೇಡಿ. ಎಲ್ಲ ನಮ್ಮ ಡ್ರೈವರ್ ಬಾಸ್ಗಳು, ಸಾರಥಿಗಳು, ವಾಹನ ಚಾಲಕರು ತಪ್ಪದೆ ಈ ವಿಡಿಯೋನ ನಿಮ್ಮ ಡ್ರೈವರ್ಗಳಿಗೆ, ಇಲ್ಲ ನಿಮ್ಮ ಮನೆಯಲ್ಲಿ ಕಾರ್ ಇದ್ದರೆ, ನಿಮ್ಮ ಫ್ರೆಂಡ್ಸಲ್ಲಿ ಕಾರ್ ಇದ್ದರೆ ಅವರಿಗೆ ಶೇರ್ ಮಾಡಿ. ಈ ಒಳ್ಳೆಯ ಮಾಹಿತಿನ ಎಲ್ಲರೂ 4 ಜನಕ್ಕೆ ಹಂಚಿಕೊಳ್ಳಿ. ಅಪಘಾತಗಳನ್ನು ತಡೆಯಿರಿ ಅಂತ ಹೇಳ್ತೀನಿ. ಮತ್ತು ಒಳ್ಳೆಯ ಒಂದು ವಿಡಿಯೋ ಡ್ರೈವರ್ಗಳಿಗೆ ಸಂಬಂಧಪಟ್ಟಿದ್ದು ಒಂದು ಬರ್ತಾ ಇದೆ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ, ಶೇರ್ ಮಾಡಿ ಈ ವಿಡಿಯೋನ. ಥ್ಯಾಂಕ್ ಯು ಡ್ರೈವರ್ ಬಾಸ್. ಒಳ್ಳೆಯದಾಗಲಿ, ಏಕಾಗ್ರತೆ ಇರಲಿ. ಯಾವುದೇ ಕಾರಣಕ್ಕೂ ಅಪಘಾತ ಮಾಡ್ಕೊಳ್ಬೇಡಿ. ಮೊಬೈಲ್ ಯೂಸ್ ಅಂತೂ ಮಾಡೋಕ್ಕೆ ಹೋಗಬೇಡಿ ಡ್ರೈವಿಂಗಲ್ಲಿ. ನಿಮಗೋಸ್ಕರ ನಿಮ್ಮ ಮನೆಯಲ್ಲಿ ಕಾಯ್ತಾ ಇರ್ತಾರೆ. ನಿಮ್ಮ ಮನೆ, ನಿಮ್ಮ ಕುಟುಂಬ ಮುಖ್ಯ. ನೀವು ದಾರಿನಲ್ಲಿದ್ದಾಗೆ ಏಕಾಗ್ರತೆ ಇಂಪಾರ್ಟೆಂಟ್. ಡ್ರೈವಿಂಗ್ ಅಂದರೆ ಎಲ್ಲ ರೂಲ್ಸ್ಗಳನ್ನು ಪರ್ಫೆಕ್ಟಾಗಿ ಪಾಲನೆ ಮಾಡಿ ಸುರಕ್ಷಿತವಾಗಿ ಗಮ್ಯಸ್ಥಾನವನ್ನು ಮುಟ್ಟುವುದಾಗಿರುತ್ತದೆ. ಇದು ನೆನಪಲ್ಲಿಟ್ಕೊಳ್ಳಿ. ತಾಳ್ಮೆ ಅನ್ನೋದು ಕೂಡ ತುಂಬ ಮುಖ್ಯವಾಗಿರುತ್ತದೆ.